ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಷ್ಟು ಸಂಕಟ ಪಡ್ತಿರ್ಬೋದು. ಹಲೋ ಹಲೋ ಅಮ್ಮಮ್ಮ. ಅಭಯ್ ಓಕೆನಾ ಗಂಗೆ? ಹ್ಞೂ ಅಮ್ಮಮ್ಮ, ಅವ್ರು ಚೆನ್ನಾಗೇ ಇದ್ದಾರೆ. ಯಾಕೆ ಕೇಳ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ಅವನಿಗೆ ಆಗ್ಲೇ ಫೋನ್ ಮಾಡಿದ್ದೆ, ಪಿಕ್ ಮಾಡಿಲ್ಲ, ಅದಕ್ಕೆ ಕೇಳ್ದೆ. ಓ ಅದಾ, ಅವರು ಕೆಲಸ ಮಾಡ್ತಾ ಇರ್ಲಿಲ್ಲ ಅಮ್ಮಮ್ಮ, ಬರೀ ಫೋನ್ ಹಿಡ್ಕೊಂಡೇ ಕೂತ್ಕೋತಾ ಇದ್ರು. ಅದಕ್ಕೆ ನಾನೇ ಅವ್ರ ಫೋನ್ ಇಸ್ಕೊಂಡು ಸೈಲೆಂಟ್ ಮೋಡಕ್ ಹಾಕ್ತೆ. ಕೆಲ್ಸ ಮುಗಿದ್ಮೇಲೆ ನಾನೇ ಅವ್ರ ಹತ್ರ ಫೋನ್ ಮಾಡಿಸ್ತೀನಿ, ಓಕೆನಾ? ಸರಿಮ್ಮ, ಸರಿ. ಅಭಯ್ಗೆ ಇದೆಂತ ಪರಿಸ್ಥಿತಿ? ಅವನ್ ನೋಡಿದ್ರೆ ಪ್ರೀತಿ ಮಾಡದೆ ಇರೋ ಹುಡುಗಿನ ಮದುವೆ ಆಗಿದ್ದಾನೆ. ಅಲ್ಲಿ ಪ್ರೀತಿಸಿರೋ ಗೌರಿ ಇನ್ಯಾರನ್ನೋ ಮದುವೆ ಆಗಿದ್ದಾಳೆ. ತಾನ್ ಪ್ರೀತಿ ಮಾಡಿದ ಹುಡುಗಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಭಯ್ಗೆ ಅದೆಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಯಾಕೆ ಅಮ್ಮಮ್ಮನ ಹತ್ರ ಅಭಯ್ ಇಲ್ಲೇ ಇದ್ದಾನೆ ಅಂತ ಸುಳ್ಳು ಹೇಳ್ದೆ? ಮತ್ತಿನ್ನೇನ್ ಹೇಳ್ಬೇಕಿತ್ತಮ್ಮ? ನಾನು ಅಭಯ್ ಜಗಳ ಆಡಿದ್ವಿ, ಅದಕ್ಕೆ ಅವ್ರ ಮುಖ ಊದಿಸ್ಕೊಂಡ್ ಕೂತಿದ್ದಾರೆ ಅಂತ ಹೇಳ್ಬೇಕಿತ್ತಾ? ಹಾಗಲ್ಲ ಕಣೆ, ನಿಮ್ಮಿಬ್ರು ಮಧ್ಯ ಏನ್ ನಡೀತಾ ಇದೆ? ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ? ನನ್ನನ್ ಏನಮ್ಮ ಕೇಳ್ತ್ಯಾ? ಹೋಗಿ ನೀನ್ ಅಳಿಯನ್ ಕೇಳು. ಕೇಳಿ, ಹೋಗಿ ನಿಮ್ ಬಾಸ್ನ ಕರ್ಕೊಂಡ್ ಬನ್ನಿ, ನಾನು ಅಕ್ಕ ಭಾವನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನ್ ಅದನ್ನಲ್ಲಿಟ್ಟು ಎಲ್ಲ ರೆಡಿ ಮಾಡು. ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ. ಗೌರಿ ಬದುಕೇನೋ ಚೆನ್ನಾಗಾಯ್ತು ಅನ್ನೋಷ್ಟ್ರಲ್ಲಿ ಇವಳು ಯಾಕೆ ಅಭಯ್ ಜೊತೆ 3 ಹೊತ್ತು ಜಗಳ ಮಾಡ್ಕೊಂಡೇ ಇರ್ತಾಳೆ? ಅಭಯ್ ಅಂತ ಗಂಡ ಸಿಗೋದಕ್ಕೆ ಇವಳು ಪುಣ್ಯ ಮಾಡಿರ್ಬೇಕು. ಇವಳಿಗಿರೋ ಕಾಯಿಲೆಗೆ ಅಭಯ್ ಇವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಇವಳಿಗೆ ಯಾವಾಗ ಏನಾಗತ್ತೋ ಅನ್ನೋ ಆತಂಕ ಎಲ್ಲಾರ್ಗೂ ಇದ್ರೂನು ಅಭಯ್ ಇವಳನ್ನ ಎಷ್ಟು ಪ್ರೀತಿ ಮಾಡ್ತಾನೆ. ಬಿಡು ಕೈ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಆಗ್ಲೇ ನಾವಿಬ್ರು ಮದ್ವೆ ಆಗಿರೋದಕ್ಕೆ ನಮ್ಮೇಲೆ ರೇಗಾಡ್ದೆ. ಈಗ ನೋಡಿದ್ರೆ ಇವ್ರ ಕೈ ಹಿಡ್ಕೊಂಡಿದ್ಯಾ. ನೀನ್ ಏನ್ ಅನ್ಕೊಂಡಿದ್ಯಾ? ನೋಡು ಅಜಯ್, ನೀನ್ ಮಧ್ಯ ಬರ್ಬೇಡ. ಇದು ನನ್ನ ಗೌರಿ ವಿಷಯ. ಯಾಕೆ ಬರ್ಬಾರ್ದು? ಇದು ನಿನ್ನ ಮತ್ತೆ ಗೌರಿ ವಿಷಯ ಇರ್ಬಹುದು, ಆದ್ರೆ ಇದು ನನ್ನ ಗೌರಿ ವಿಷಯ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಬೇಡ ಅಂತ ಗೌರಿ ಅವರೇ ನಿನ್ನನ್ನ ರಿಜೆಕ್ಟ್ ಮಾಡಿದ್ಮೇಲೆ ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಅಜಯ್, ದಯವಿಟ್ಟು ಹೋಗು ಅಜಯ್. ನಮ್ಮಿಬ್ರು ವಿಷಯದಲ್ಲಿ ಯಾರು ಬರೋದು ನನಗಿಷ್ಟ ಆಗಲ್ಲ. ಹಲೋ, ಅದನ್ನ ಹೇಳೋ ರೈಟ್ಸು ನಿನಗಿಲ್ಲ. ಇಷ್ಟು ದಿನ ನೀನು ಗೌರಿ ಅವ್ರಿಗೆ ತೊಂದರೆ ಕೊಟ್ಟಿದ್ ಸಾಕು. ಇನ್ ಮುಂದೆ ಅದಾಗದಕ್ಕೆ ನಾನ್ ಬಿಡೋದಿಲ್ಲ. ಏನೋ ಮಾಡ್ತೀಯ? ನನ್ನ ಗೌರಿ ಮಧ್ಯ ಬರೋದಕ್ಕೆ ನೀನ್ ಯಾವನೋ? ಸುಮ್ನೆ ಇಲ್ಲಿಂದ ಹೋಗ್ತಾ ಇರೋ. ನಾನು ಗೌರಿ ಗಂಡ ಅಭಯ್. ನನ್ನನ್ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಗೌರಿ ನನ್ನವರು. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಿಮ್ಮಿಬ್ರಿಗೂ ಏನ್ ತಲೆ ಕೆಟ್ಟಿದ್ಯಾ? ನೀವಿಬ್ರು ಈ ತರ ಜಗಳ ಆಡೋದನ್ನ ಯಾರಾದ್ರೂ ನೋಡಿದ್ರೆ ಏನಾಗತ್ತೆ ಅಂತ ಗೊತ್ತಾ? ಯಾಕ್ ನನ್ನನ್ನ ನೀವಿಬ್ರು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ? ಏನ್ ಮಾಡ್ಬೇಕು ಅಂತಿದ್ದೀರಾ? ಅಜಯ್ ಅವ್ರೆ, ಇವ್ರಿಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ವಾ? ನೋಡ ಬೈ, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನನ್ನ ಹೆಂಡತಿ ತಂಟೆಗೇನಾದ್ರೂ ಬಂದ್ರೆ ಅಷ್ಟೇ. ಓಹೋ, ಹೆಂಡತಿ? ನಿಮ್ಮಿಬ್ರು ನೋಡಿದ್ರೆ ಮದ್ವೆ ಆಗಿದೆ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ಅಂತದ್ರಲ್ಲಿ ಹೆಂಡತಿ ಅಂತ ಬೇರೆ ಒಪ್ಕೊಂತಾರಂತೆ. ಏಯ್,
ನಿನಗನ್ಸಿಲ್ಲ ಅನ್ನೋ ಮಾತ್ರಕ್ಕೆ ನಾವಿಬ್ರು ಗಂಡ ಹೆಂಡತಿ ಅನ್ನೋ ಸತ್ಯ ಸುಳ್ಳಾಗಲ್ಲ. ನನ್ನ ಹೆಂಡತಿ ತಂಟೆಗ್ ಬರ್ಬೇಡ ಅಷ್ಟೇ. ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಗೌರಿ. ಪ್ರೀತಿಗೆ ಅರ್ಥನೇ ಇಲ್ದಂಗ ಆಗೋಯ್ತು. ನನ್ ತಂಗಿ ಜೀವನ ನನ್ನಿಂದನೇ ಹಾಳಾಗೋಯ್ತು ಅಜಯ್. ಗಂಗೆ ಜೀವನನ ನಾನು ಹೇಗ್ ಸರಿ ಮಾಡ್ಲಿ? ಗೌರಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅರೆ ಅಭಯ್, ನೀವೆಲ್ಲಿ ಹೋಗಿದ್ರಿ? ಟೆರೆಸ್ ಇಂದ ಬರ್ತಾ ಇದ್ದೀರಾ? ಏನಿಲ್ಲ, ನಾನು ಹೋಗ್ಬೇಕು. ಅಭಯ್ ನಿಂತ್ಕೊಳ್ಳಿ. ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಏನಿಲ್ಲ ಅಂತ ಹೇಳ್ದೆ ತಾನೆ? ಏನೂ ಇಲ್ವೋ ಅಥವಾ ವಿಷಯ ಇದ್ದು ನನ್ನ ಹತ್ರ ನಿಮಗೆ ಹೇಳ್ಕೊಳಕ್ ಇಷ್ಟ ಇಲ್ವೋ? ಗಂಗೆ, ಮೊದ್ಲೇ ನನಗ್ ತಲೆ ನೋಯ್ತಿದೆ. ಪ್ಲೀಸ್ ಗಿವ್ ಮಿ ಸಮ್ ಸ್ಪೇಸ್. ನಾನ್ ಸ್ಪೇಸ್ ಕೊಡಕ್ಕಿನ್ನ ಏನ್ ಉಳ್ತಿದೆ ಅಭಯ್? ನೀವೇ ನಿಮಗ್ ಬೇಕಾದಾಗೆಲ್ಲ ನನ್ನಿಂದ ಸ್ಪೇಸ್ ತಗೊಂಡಿದ್ದೀರಲ್ಲ. ಬನ್ನಿ ಇಲ್ಲಿ ಇಬ್ರು. ನನ್ನನ್ ಬಿಟ್ಟು ನೀವು 3 ಜನ ಮಾತ್ರ ಮೇಲ್ ಮಾತಾಡ್ತಾ ಇದ್ರಾ? ಅಲ್ಲ, ಇವ್ರಿಬ್ರಿಗಂತೂ ಬೇಡ. ನಿನಗಾದ್ರೂ ನಾನ್ ನೆನ್ಪಾಗ್ಲಿಲ್ವಾ? ಅದು ಗಂಗೆ ಭಾವ, ನೀವಂತೂ ನನ್ನನ್ ಮರ್ತೇ ಬಿಟ್ರಿ ಅಲ್ಲ? ಅಲ್ಲ, ನಮ್ಮ ಅಕ್ಕನ್ ಕಾಳ್ ಹಾಕ್ಬೇಕಾದ್ರೆ ನಾನ್ ಬೇಕಿತ್ತು. ಇವಾಗ ಮದ್ವೆ ಆಗೋಯ್ತಲ್ಲಪ್ಪ, ಏನಿಗ್ ಬೇಕಿ ಫ್ರೆಂಡ್ಶಿಪ್ ಎಲ್ಲ? ಅದಕ್ಕೆ ನನ್ನನ್ ಬಿಟ್ಬಿಟ್ರಿ. ಗಂಗೆ, ಹಾಗೆಲ್ಲ ಏನೂ ಇಲ್ಲ. ಅದು ಟೆರೆಸ್ ಅಲ್ಲಿ ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ. ನೀನ್ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ಅಲ್ವಾ? ನಿಮ್ಗೋಸ್ಕರನೇ ಕೆಲ್ಸ ಮಾಡ್ತಾ ಇದ್ದಿದ್ದು.